ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿಕ ಬಂಧುಗಳಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಕುರಿತು ಪುತ್ತೂರಿನ ಅವಿನಾಶ್ ಮಳಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಗಾಯತ್ರಿ ಎಂ. ಹೆಚ್ಚುತ್ತಿರುವ ಕಾರ್ಮಿಕರ ಕೊರತೆ, ಸಮಯದ ಅಭಾವ, ಉತ್ಪಾದನಾ ವೆಚ್ಚದ ನಡುವೆ ರೈತರು ಕೃಷಿಯಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವುದು ಇಂದಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಕೃಷಿಯಲ್ಲಿ ಯಾಂತ್ರೀಕರಣ ಮಹತ್ವದ ಪಾತ್ರ ವಹಿಸುತ್ತದೆ. ಈ ಹಿನ್ನೆಲೆಯಲ್ಲಿ ನಾವಿವತ್ತು ಕೃಷಿಯಲ್ಲಿ ಯಾಂತ್ರೀಕರಣದ ಬಳಕೆ, ಅದರ ಲಾಭಗಳು, ಸವಾಲುಗಳು ಹಾಗೂ ಭವಿಷ್ಯದ ಸಾಧ್ಯತೆಗಳ ಕುರಿತು ಯುವ ಕೃಷಿಕರಾದ ಅವಿನಾಶ್ ಮಳಿ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮ ಕೇಳುಗರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ಕೊಡಬಹುದಾ? ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನನ್ನ ಊರು. ನಾನು BBM ಡಿಗ್ರಿ ಮತ್ತು LLB 3 ವರ್ಷದ ಕೋರ್ಸ್, MBA ಫಿನಾನ್ಸ್, ಅದೇ ರೀತಿ MCOM ಕರೆಸ್ಪಾಂಡೆನ್ಸ್ ಮೂಲಕ ಕೂಡ ನಾನು ಮಾಡಿದ್ದೇನೆ. ಕೃಷಿಯಲ್ಲಿ ನನಗೆ ಸಣ್ಣದಿರುವಾಗಿಂದನೇ ಬಹಳ ಆಸಕ್ತಿ, ಅದನ್ನು ಈಗಲೇ ಮುಂದುವರಿಸಿಕೊಂಡು ಮಾಡ್ತಾ ಇದ್ದೇನೆ. ನೀವು ಯಾವುದೆಲ್ಲ ಕೃಷಿ ಮಾಡ್ಕೊಂಡಿದ್ದೀರಿ ಈಗ? ನಾವು ಮುಖ್ಯವಾಗಿ ಬಾಳೆ ಕೃಷಿ ಇದೆ, ತೆಂಗು, ಅಡಿಕೆ, ಕಾಳುಮೆಣಸು, ಅದೇ ರೀತಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಫಿಯನ್ನು ಬೆಳೀತಾ ಇದ್ದೀವಿ. ಕೊಕ್ಕೋ ಇದೆ. ಈ ರೀತಿ ಮಿಶ್ರ ಬೆಳೆಯನ್ನು ಮಾಡ್ತಾ ಇದ್ದೇವೆ. ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ? ಇದು ನಮ್ಮದು 2 ಸ್ಥಳಗಳಲ್ಲಿ, ಒಂದು ಸ್ಥಳದಲ್ಲಿ ಒಂದು 15 ಎಕರೆ ಜಾಗ ಇದೆ ಅಲ್ಲಿ, ಮತ್ತೆ ಇನ್ನೊಂದು ಪುತ್ತೂರಿನ ಹತ್ರ ಅಲ್ಲೊಂದು 40 ಸೆಂಟ್ಸ್ ಜಾಗ. ಇಲ್ಲಿ ಬಾಳೆ ಕೃಷಿ ಮುಖ್ಯವಾಗಿ ಮಾಡ್ತಾ ಇದ್ದೇವೆ. ಈಗ ಕೃಷಿಯಲ್ಲಿ ಯಾಂತ್ರೀಕರಣ ಬಳಸ್ಕೊಂಡು ನೀವು ಕೃಷಿ ಮಾಡುವಂಥದ್ದು ಅಂದರೆ, ನಿಮ್ಮ ಪ್ರಕಾರ ಈಗ ಕೃಷಿಯಲ್ಲಿ ಯಾಂತ್ರೀಕರಣದ ಬಳಕೆ ಯಾವ ರೀತಿ ಅಂತ ಹೇಳ್ಬೋದು? ಇವಾಗ ಕೃಷಿಯಲ್ಲಿ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಕಾರ್ಮಿಕರ ಕೊರತೆ. ಈ ಪ್ರತಿ ಕೆಲಸಕ್ಕೆ ಕೂಡ ಮನೆಯವರಿಗೆ ಮಾಡ್ಲಿಕ್ಕೆ ಆಗದೇ ಇರುವಂತ ಕೆಲಸಗಳಿಗೆ ಕಾರ್ಮಿಕರು ಬೇಕೇ ಬೇಕು. ಸೊ ಕಾರ್ಮಿಕರ ಇಲ್ಲದೆ ಇರುವಾಗ ಯಾಂತ್ರೀಕರಣಕ್ಕೆ ನಾವು ಅದನ್ನು ಮಾಡಬೇಕಾದ ಒಂದು ಬಹಳ ಅನಿವಾರ್ಯತೆ ಈಗ ಬರ್ತಾ ಇದೆ. ಲೇಬರ್ಸ್ ಪ್ರಾಬ್ಲಮ್ ಬಹಳ ಇದೆ. ಕಾರ್ಮಿಕರು ಇದ್ರೂ ಅವರ ಸಂಬಳ ಬಹಳ ಜಾಸ್ತಿ ಆಗಿದೆ. ಸೊ ಕೃಷಿಯಲ್ಲಿ ನಮಗೆ ಬರುವ ಆದಾಯ, ಅದರ ಖರ್ಚನ್ನು ಕಳೆದ್ರೆ ನಮಗೆ ಕೊನೆಯಲ್ಲಿ ಏನೂ ಉಳಿಯೋದಿಲ್ಲ ಅಂತ ಹೇಳುವ ಸ್ಥಿತಿ ಬಂದಾಗ ನಾವು ಯಾಂತ್ರೀಕರಣಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ಈಗ ಸೃಷ್ಟಿಯಾಗಿದೆ. ಈಗ ನಿಮ್ಮ ಕೃಷಿಯಲ್ಲಿ ನೀವು ಯಾವ ರೀತಿ ಬಳಕೆ ಮಾಡ್ತಾ ಇದ್ದೀರಿ ಯಂತ್ರಗಳದ್ದು ಸಾಮಾನ್ಯವಾಗಿ ಅಂತ ಹೇಳ್ಬೋದಾ? ನಾವು ಬೇರೆ ಬೇರೆ ರೀತಿಯಾದಂತಹ ಯಂತ್ರಗಳನ್ನು ಉಪಯೋಗ ಮಾಡ್ತೇನೆ. ನಮಗೆ ಮಾತ್ರ ಅಲ್ಲದೆ ನಮ್ಮ ಆಸಕ್ತ ಕೃಷಿಕರು ಅಥವಾ ನಮ್ಮ ಪರಿಚಯದವರು ಯಾರಿಗೆ ಬೇಕಾದರೂ ಆ ಯಂತ್ರಗಳನ್ನು ನಾವು ಬಾಡಿಗೆ ಕೂಡ ಕೊಡ್ತಾ ಇದ್ದೇವೆ. ನಮಗೆ ಉಪಯೋಗ ಮಾಡಿ ಆದ್ಮೇಲೆ ಉಳಿದ ಸಮಯದಲ್ಲಿ ನನ್ನ ಬಾಡಿಗೆ ಕೂಡ ನಾವು ಕೊಡ್ತೇವೆ. ಅದರಲ್ಲಿ ಮುಖ್ಯವಾಗಿ ನನ್ನ ಹತ್ರ 55 HP ಟ್ರ್ಯಾಕ್ಟರ್ ಇದೆ. ಸೊ ಅದರಲ್ಲಿ ನಾನು ತೆಂಗಿನ ಸಿಪ್ಪೆಯನ್ನು ಪುಡಿ ಮಾಡುವಂತ ಶ್ರೆಡ್ಡರ್ ಅಂತ ಕರಿತೀವಿ, ಅದನ್ನ ಉಪಯೋಗ ಮಾಡ್ತೀವಿ. ತೆಂಗಿನ ಸಿಪ್ಪೆಯನ್ನ ಇಡಿಯಾಗಿ ಗಿಡದ ಬುಡಕ್ಕೆ ಹಾಕಿದ್ರೆ ಅದೊಂದು 2 ವರ್ಷ ಬೇಕು ಮಣ್ಣಿಗೆ ಸೇರ್ಲಿಕ್ಕೆ. ಅದನ್ನ ಪುಡಿ ಮಾಡಿ ಹಾಕಿದ್ರೆ ಒಂದು 6 ತಿಂಗಳ ಒಳಗಡೆ ಅದು ಜೈವಿಕ ಕ್ರಿಯೆ ಮೂಲಕ ಮಣ್ಣಿಗೆ ಸೇರ್ತದೆ. ಸೊ ಅದನ್ನ ಪುಡಿ ಮಾಡಿ ಹಾಕುವಂಥದ್ದು ಬಹಳ ಒಳ್ಳೆಯ ವಿಧಾನ. ಸೊ ಅದನ್ನ ಈ ಶ್ರೆಡ್ಡರ್ ಪುಡಿ ಮಾಡಿ ಕೊಡುತ್ತದೆ. ಸೊ ಅದನ್ನ ಆಪರೇಟ್ ಮಾಡುವಂಥದ್ದು ಕರೆಂಟ್ ಅಲ್ಲಿ ಮಾಡಬಹುದು, ಡೀಸೆಲ್ ಅಲ್ಲಿ ಮಾಡಬಹುದು, ಅದು ಟ್ರಾಕ್ಟರ್ ಅಲ್ಲಿ ಮಾಡಬಹುದು. ನನ್ನ ಹತ್ರ ಇರುವಂತಹ ಟ್ರಾಕ್ಟರ್ ನ ಮೂಲಕ ನಾನು ಆ ಶ್ರೆಡ್ಡರ್ ಅನ್ನ ಆಪರೇಟ್ ಮಾಡಿ ತೆಂಗಿನ ಸಿಪ್ಪೆಯನ್ನು ಪುಡಿ ಮಾಡುತ್ತೇನೆ. ಅದೇ ಟ್ರಾಕ್ಟರ್
ಟ್ರ್ಯಾಕ್ಟರ್ನ ಬಳಸಿಕೊಂಡು ನಮ್ಮ ಜಮೀನನ್ನ ಉಳುಮೆ ಮಾಡುವಂಥದ್ದು, ಅಂದ್ರೆ ರೋಟ್ರಿ ಅಂತ ಕರಿತೀವಿ, ರೋಟೋವೇಟರ್ ಅಂತ. ಸೊ ಅದನ್ನು ಕೂಡ ಇದೇ ಟ್ರ್ಯಾಕ್ಟರ್ಗೆ ಅಳವಡಿಸಿಕೊಂಡು ಅದನ್ನು ಉಪಯೋಗ ಮಾಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ತೋಟವನ್ನು ಉಳುಮೆ ಮಾಡಲಿಕ್ಕೆ 2 ಮಿಷನ್ ಇದೆ ನನ್ನ ಹತ್ರ. ಒಂದು 5 HP ರೋಟೋವೇಟರ್ ಇದೆ. ಅದು ಬಹಳ ಸಣ್ಣ ಜಾಗದಲ್ಲಿ, ಅಂದ್ರೆ ಒಂದು 2 ರಿಂದ 2.5 ಅಡಿ ಒಳಗಡೆ ಜಾಗದಲ್ಲಿ ಅದು ಆ ಮಿಷನ್ ಅನ್ನು ತಗೊಂಡು ಹೋಗಿ ಉಳುಮೆ ಮಾಡಬಹುದು. ಇನ್ನೊಂದು ಮಿನಿ ಟ್ರ್ಯಾಕ್ಟರ್ ಇದೆ 18 HP ಇದ್ದು. ಸೊ ಅದು ಸ್ವಲ್ಪ ಅಗಲದ ಜಾಗ ಇದ್ರೆ ಬಹಳ ವೇಗವಾಗಿ ಅದನ್ನು ಉಳುಮೆ ಮಾಡಿಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದನ್ನು ಕೂಡ ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಅದಲ್ಲದೆ ಕಳೆ ನಿರ್ವಹಣೆ ಮಾಡಲಿಕ್ಕೆ ವೀಡ್ ಕಟ್ಟಿಂಗ್ ಮಿಷನ್ ಇದೆ. ಅದು ನನಗಾದ್ಮೇಲೆ ನಮ್ಮ ಜಮೀನಲ್ಲಿ ಕೆಲಸ ಆದ್ಮೇಲೆ ಬೇರೆಯವರಿಗೆ ಕೂಡ ಅದನ್ನ ಬಾಡಿಗೆ ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ತೋಟದ ಸುತ್ತ ಮರಗಳು ಬಹಳ ಜಾಸ್ತಿ ಆದ್ರೆ ಯಾವುದೇ ಬೆಳೆ ಚೆನ್ನಾಗಿ ಬರೋದಿಲ್ಲ, ಬಿಸಿಲು ಗಾಳಿ ಚೆನ್ನಾಗಿ ಬರಬೇಕು. ಈ ಮರಗಳ ಗೆಲ್ಲುಗಳನ್ನು ಅಥವಾ ಮರಗಳನ್ನು ತೋಟಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ ಆ ರೀತಿಯ ಮರಗಳನ್ನು ತುಂಡು ಮಾಡಲಿಕ್ಕೆ ನನ್ನ ಹತ್ರ ಮರ ಕಟ್ ಮಾಡೋ ಮಿಷನ್ ಕೂಡ ಇದೆ. ಇದನ್ನು ಕೂಡ ಜಾಬ್ ವರ್ಕ್ ಆಗಿ ಮಾಡ್ತಾ ಇದ್ದೇನೆ. ನಮ್ಮ ತೋಟದಲ್ಲಿ ಕೂಡ ಆ ಮಿಷನ್ ಮೂಲಕವೇ ನಾವು ಕಟ್ ಮಾಡುವಂಥದ್ದು. ಅದೇ ರೀತಿ ಅಡಿಕೆಯನ್ನ ಸುಲಿಲಿಕ್ಕೆ ಮ್ಯಾನ್ಯುವಲ್ ಆಗಿ ಗಂಟೆ ಲೆಕ್ಕದಲ್ಲಿ ಜನ ಬರ್ತಾರೆ. ಆದರೆ ಕಾಸ್ಟ್ ವೈಸ್ ನಮಗೆ ನೋಡುವಾಗ ನಾವು ಮನೆಯಲ್ಲಿ ನಾವೇ ಅದನ್ನ ಸುಲಿಯುವಂತ ಹಳೆ ವಿಧಾನ ಇದೆ. ಅದರ ಬದಲಾಗಿ ಇವಾಗ ಹೊಸದು ಒಂದು ಉಪಕರಣ ಬಂದಿದೆ ಅಡಿಕೆ ಸುಲಿಯುವಂಥದ್ದು. ಅದು ಮ್ಯಾನ್ಯುವಲ್ ಆಗಿ ಕೈಯಲ್ಲಿ ಸುಲಿಯುವಂಥದ್ದು. ಸೊ ಅದನ್ನು ಉಪಯೋಗ ಮಾಡ್ತಾ ಇದ್ವಿ. ಅದು ಬಹಳ ವೇಗವಾಗಿ ಅಡಿಕೆಯನ್ನು ಸುಲಿಲಿಕ್ಕೆ ಆಗ್ತದೆ. ಸ್ವಲ್ಪ ಪ್ರಾಯದವರಿಗೆ ಕೂಡ ಸುಲಿಲಿಕ್ಕೆ ಅನುಕೂಲ ಆಗ್ತದೆ, ಮಕ್ಕಳಿಗೆ ಕೂಡ ಸುಲಿಬಹುದು. ಕೈಗೆ ಯಾವುದೇ ರೀತಿಯ ಗಾಯ ಆಗುವಂಥದ್ದು, ಸ್ಟ್ರೈನ್, ಒತ್ತಡ ಈ ರೀತಿ ಯಾವ ರೀತಿ ಆಗದೆ ಇರುವಂತ ಒಂದು ಉಪಕರಣ ಅದು. ಅದರಲ್ಲಿ ಸುಲಿತೇವೆ. ಇದು ನೋಡ್ಲಿಕ್ಕೆ ಯಾವ ರೀತಿ ಇರುತ್ತೆ? ಅದು ಒಂದು 2 ಅಡಿ ಉದ್ದ, ಒಂದು ಅರ್ಧ ಅಡಿ ಆಗಲ್ಲ. ಅದರ ಪ್ರೆಸ್ಸಿಂಗ್ ಮೂಲಕ ಆಗುವಂಥದ್ದು. ಅದರಲ್ಲಿ 4 ಮುಳ್ಳಿದೆ. ಆ ಮುಳ್ಳುಗಳು ಅಡಿಕೆಯನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಮೇಲಿಂದ ಒತ್ತಡವನ್ನು ಕೊಟ್ಟಾಗ ಅದರ ಸಿಪ್ಪೆ ಬೇರೆ ಆಗಿ ಅಡಿಕೆ ಅದು ಕೆಳಗಡೆ ಬೀಳುತ್ತೆ. ಆ ರೀತಿಯಾದಂಥ ಉಪಕರಣ. ಅದೇ ರೀತಿ ಅಡಿಕೆ ಮರ ಹತ್ತಲಿಕ್ಕೆ ಸರಳವಾದ ಉಪಕರಣ ಇದೆ. ತೆಂಗಿನ ಮರ ಹತ್ತಲಿಕ್ಕೆ ಕೂಡ ಬಹಳ ಸರಳವಾದ ಉಪಕರಣ ಇದೆ. ಸಣ್ಣ ಸಣ್ಣ ಗಿಡಗಳು ಮರಗಳಿದ್ರೆ ನಮಗೆ ಹತ್ತುವಂಥದ್ದು. ಬಹಳ ಎತ್ತರವಾದ ಗಿಡಗಳಿದ್ದಾಗ ಅದನ್ನು ಕಾರ್ಮಿಕರ ಮೂಲಕ ನಾವು ಮಾಡ್ತೇವೆ. ನೀವು ಇದನ್ನೆಲ್ಲ ಎಲ್ಲಿಂದ ಸಂಘಟಿಸಿದ್ರಿ? ಇದು ಈ ಟ್ರ್ಯಾಕ್ಟರ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡೀಲರ್ಸ್ ಬಹಳ ಕಡಿಮೆ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ನಾನು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ನ ಮೈಸೂರು ಭಾಗದಿಂದ ತಂದದ್ದು. ಹೊಸ ಟ್ರ್ಯಾಕ್ಟರ್ಗೆ ಗವರ್ಮೆಂಟ್ ಸಬ್ಸಿಡಿ ಕೂಡ ಸಿಗುತ್ತೆ, ಅದನ್ನು ಕೂಡ ಉಪಯೋಗ ಮಾಡಿಕೊಂಡು ತರಬಹುದು. ಮತ್ತೆ ಬೇರೆ ಅಡಿಕೆ ಮರ ಹತ್ತುವಂಥದ್ದು, ತೆಂಗಿನ ಮರ ಹತ್ತುವಂಥದ್ದು, ಈ ಉಪಕರಣಗಳೆಲ್ಲ ನಮ್ಮ ಊರಲ್ಲೇ ಸಿಗುತ್ತೆ. ಅದನ್ನ ತಂದು ನಾನು ಉಪಯೋಗ ಮಾಡ್ತಾ ಇರುವಂತದ್ದು. ಆಮೇಲೆ ಅಡಿಕೆ ಸುಲಿಯುವಂತ ಉಪಕರಣ ಅದು ಕೇರಳದ ತ್ರಿಶೂರ್ ಭಾಗದಿಂದ ಒಬ್ರು ತಯಾರು ಮಾಡುವವರಿದ್ದಾರೆ. ಅಲ್ಲಿಗೆ ಹೋಗಿ ನೋಡಿ ಅದನ್ನ ನನಗೆ ಅನುಕೂಲ ಅಂತ ಕಂಡು ಅದನ್ನ ತಗೊಂಡು ಬಂದಿದ್ದೇನೆ. ವೀಡ್ ಕಟ್ಟಿಂಗ್ ಮೆಷಿನ್ ಅದು ಇಲ್ಲೇ ನಮ್ಮ ಊರಲ್ಲೇ ಸಿಗುತ್ತೆ. ಅದಕ್ಕೆ ಸಬ್ಸಿಡಿ ಕೂಡ ಬರುತ್ತೆ. ಅದನ್ನ ಆ ಮೂಲಕ ತಗೊಂಡಂಥದ್ದು. ಸಣ್ಣ ಹಿಡುವಳಿದಾರರಿಗೆ ಯಾಂತ್ರೀಕರಣ ಲಾಭದಾಯಕ ಆಗಬಹುದಾ? ಈ ಸಣ್ಣ ಬೆಳೆಗಾರರಿಗೆ ಪ್ರಾರಂಭಿಕವಾಗಿ ಒಂದು ಸ್ವಲ್ಪ ಕಾಸ್ಟ್ಲಿ, ಅಂದ್ರೆ ದೊಡ್ಡ ಮೊತ್ತ ಬೇಕಾಗುತ್ತೆ ಈ ಯಾಂತ್ರೀಕರಣ ಮಾಡುವಾಗ. ಆದರೆ ಅದರಿಂದ ನಮಗೆ ದೂರಗಾಮಿ ಪ್ರಯೋಜನ ಇದೆ. ಅಂದ್ರೆ ಒಂದು 3 ರಿಂದ 4 ವರ್ಷದಲ್ಲಿ ನಾವು ಹಾಕಿದಂತ ಬಂಡವಾಳವನ್ನು ನಾವು ಅದರ ಉಪಯೋಗ ಮಾಡಿ ಅದನ್ನ ಪಡ್ಕೊಳ್ಬಹುದು, ಹಿಂಪಡ್ಕೊಳ್ಬಹುದು. ಇದು ಸಣ್ಣ ಬೆಳೆಗಾರರಿಗೂ ದೊಡ್ಡ ಬೆಳೆಗಾರರಿಗೂ ಎಲ್ಲರಿಗೂ ಇದು ಬಹಳ ಒಳ್ಳೆಯದು, ಬಹಳ ಅನಿವಾರ್ಯ ಕೂಡ. ಈಗ ಯಂತ್ರೋಪಕರಣಗಳಿಗೆ ಹೆಚ್ಚಿನ ಬೆಲೆ ರೈತರಿಗೆ ಕೊಡುವಂತ ಪರಿಸ್ಥಿತಿಯಲ್ಲಿ ಕೃಷಿ ಇಲಾಖೆಯಿಂದ ಯಾವುದಾದ್ರೂ ಯೋಜನೆಗಳು ಸಿಗುವಂತ ಸಾಧ್ಯತೆಗಳಿವೆಯಾ? ಹೇಗೆ? ಕೃಷಿ ಯಂತ್ರಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಹಾಗೆ ರಾಜ್ಯ ಸರ್ಕಾರದಿಂದ ಸಬ್ಸಿಡಿಗಳು ಸಿಗುತ್ತೆ. ಕೃಷಿ ಇಲಾಖೆಯ ಮೂಲಕ ಅದು ಆ ಸಬ್ಸಿಡಿಗಳು ಸಿಗುವಂಥದ್ದು. ಅದಕ್ಕೆ 50% 90% ವರೆಗೂ ಅದಕ್ಕೆ ಸಬ್ಸಿಡಿಗಳು ಸಿಗುತ್ತೆ. ಅದರ ಪ್ರಯೋಜನ ನಾನು ಕೂಡ ಪಡ್ಕೊಂಡಿದ್ದೇನೆ. ಒಂದೊಂದು ಮೆಷಿನ್ಗೆ ಒಂದೊಂದು ರೀತಿಯಾದಂಥ ಪರ್ಸೆಂಟೇಜ್ ಅಲ್ಲಿ ಆ ಸಬ್ಸಿಡಿಗಳು ಸಿಗುತ್ತೆ. ನಿಮ್ಮ ಕೃಷಿಯಲ್ಲಿ ಯಾಂತ್ರೀಕರಣದಿಂದಾಗಿ ಯಾವ ರೀತಿಯ ಬದಲಾವಣೆಗಳನ್ನು ನೀವು ಕಂಡುಕೊಂಡಿದ್ದೀರಿ? ಅಂದರೆ ಉತ್ಪಾದನೆಯಲ್ಲಿ ಆಗ್ಬೋದು, ಖರ್ಚು ವೆಚ್ಚದಲ್ಲಾಗ್ಬೋದು, ಯಾವ ರೀತಿ?
ಈಗ ಯಾಂತ್ರೀಕರಣ ಮಾಡಿದಾಗ ಅಂದ್ರೆ ಈಗ ಲೇಬರ್ ಮೂಲಕ ಮಾಡಿದಾಗ ಯಾವ ರೀತಿ ಹಿಂದೆ ಮಾಡ್ತಾ ಇದ್ರು, ಸೊ ಅದರಿಂದ ಬಹಳ ವೇಗವಾಗಿ ಯಾಂತ್ರೀಕರಣದಲ್ಲಿ ಆಗುತ್ತೆ. ಈಗ ಒಂದು ಇಡೀ ತೋಟವನ್ನು ಉಳುಮೆ ಮಾಡಲಿಕ್ಕೆ ಲೇಬರ್ ಮೂಲಕ ಮಾಡಿದರೆ ನಮಗೆ ಒಂದು 15ರಿಂದ 20 ದಿನ ಬೇಕಾಗುತ್ತೆ. ಅದೇ ಈ ಯಾಂತ್ರೀಕರಣದ ಮೂಲಕ, ಯಂತ್ರದ ಮೂಲಕ ಮಾಡಿದಾಗ ಇದು ಕೆಲವೇ ಗಂಟೆಗಳಲ್ಲಿ ಕೆಲಸ ಮುಗಿದೋಗುತ್ತೆ. ಅದು ಟೋಟಲ್ ಖರ್ಚು ನಾವು ಲೆಕ್ಕ ಮಾಡಿದರೆ ಲೇಬರ್ ಉಪಯೋಗ ಮಾಡುವುದರ ಒಂದು ಕಾಲು ಭಾಗದಷ್ಟು ಖರ್ಚಿನಲ್ಲಿ ಈ ಯಾಂತ್ರೀಕರಣದ ಮೂಲಕ ನಾವು ಮಾಡ್ಬೋದು. ಈಗ ಭವಿಷ್ಯದಲ್ಲಿ ಯಾಂತ್ರೀಕರಣ ಇಲ್ಲದೆ ಕೃಷಿ ಸಾಧ್ಯತೆ ಅಂತ ಹೇಳ್ಬೋದಾ, ಹೇಗೆ? ಭವಿಷ್ಯದಲ್ಲಿ ಯಾಂತ್ರೀಕರಣ ಇದು ಬಹಳ ಅನಿವಾರ್ಯವಾಗಿ ಬರ್ತಾ ಇದೆ. ಯಾಕಂದ್ರೆ ಕಾರ್ಮಿಕರ ಕೊರತೆ ಬಹಳ ಜಾಸ್ತಿ ಇರೋದ್ರಿಂದ ಯಂತ್ರಗಳ ಮೂಲಕ ಖರ್ಚು ಕೂಡ ಕಡಿಮೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಒಂದ್ಸಾರಿ ದುಡ್ಡು ಹಾಕಿದಾಗ ನಮಗೆ ಕಾಸ್ಟ್ ಅಂತ ಅನ್ಸಿದ್ರು, ಅದರ ರಿಟರ್ನ್ ಅನ್ನು ನಾವು 3-4 ವರ್ಷದೊಳಗೆ ನಾವು ಪಡಿತೀವಿ. ಸೊ ಮುಂದೆ ಲೇಬರ್ ಪ್ರಾಬ್ಲಮ್ ಇದು ಬರುವಂಥದ್ದು. ಈಗ ದಿನಕ್ಕೆ ಇದು ಜಾಸ್ತಿ ಆಗ್ತಾ ಇದೆ ಲೇಬರ್ ಸಮಸ್ಯೆ ಅಂತ ಹೇಳಿದ್ರೆ. ಸೊ ಆವಾಗ ಈ ಯಂತ್ರೀಕರಣದ ಇದಕ್ಕೆ ನಾವು ಹೋಗಲೇಬೇಕು. ಪ್ರತಿಯೊಂದಕ್ಕೆ ಯಂತ್ರದ ಬಳಕೆ ಎಲ್ಲ ಕಡೆ ಬರ್ತಾ ಇದೆ, ಇದು ಅನಿವಾರ್ಯ ಆಗ್ತಾ ಇದೆ ಇವಾಗ. ಉದಾಹರಣೆಗೆ ಹೇಳೋದಿದ್ರೆ, ಭತ್ತದ ಬೆಳೆಯನ್ನು ನಾನು ಸಣ್ಣ ಜಾಗದಲ್ಲಿ ಮಾಡಿದ್ದೇನೆ. ಸೊ ಇದರಲ್ಲಿ ಭತ್ತ ಮಾಡುವಾಗ ಉಳುಮೆ ಮಾಡಬೇಕಾಗುತ್ತೆ ನೆಲವನ್ನು. ಲೇಬರ್ ಮೂಲಕ ಮಾಡೋದಾದ್ರೆ ನೆಲ ಬಹಳ ಗಟ್ಟಿಯಾಗಿರುತ್ತೆ, ಹೊಸ ಜಾಗದಲ್ಲಿ ಮಾಡುವಾಗ ಇನ್ನೂ ಗಟ್ಟಿಯಾಗಿರುತ್ತೆ. ಸೊ ಅದರಲ್ಲಿ ಆರೆ, ಗುದ್ದಲಿ, ಪಿಕಾಸು ಏನು ಹಿಡ್ಕೊಂಡು ತೆಗೆದ್ರೂ ಬಹಳ ಶ್ರಮ ಬೇಡುವಂಥ ಕೆಲಸ ಅದು. ಅದೇ ಈ ಟ್ರ್ಯಾಕ್ಟರ್ ಮೂಲಕ, ರೊಟವೇಟರ್ ಅಂತ ಕರಿತೀವಿ, ಅದನ್ನು ಉಪಯೋಗ ಮಾಡಿದರೆ ಅದು ಅರ್ಧ ಗಂಟೆಯಲ್ಲಿ ನನ್ನ ಕೆಲಸ ಮುಗಿದು ಹೋಗಿತ್ತು. ಅಂದ್ರೆ ಅಷ್ಟು ಬೇಗ ಅದನ್ನು ಕೆಲಸವನ್ನು ಮಾಡಿ ಮುಗಿಸುವಂಥ ಇದು ಯಾಂತ್ರೀಕರಣದ ಮೂಲಕ ಆಗಿದೆ. ಈ ಭತ್ತದ ಬೆಳೆಗೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಂಥ ಅನಿವಾರ್ಯತೆ ಇದೆ. ಸೊ ಅದಕ್ಕೆ ಕೂಡ ನಾನು ಮೆಷಿನ್ಗಳ ಮೂಲಕ ಸ್ಪ್ರೇಯನ್ನು ಮಾಡ್ತೇನೆ. ಮ್ಯಾನ್ಯುವಲ್ ಮಾಡೋದಾದ್ರೆ ಅದರ ಪ್ರತಿಯೊಂದರ ಹತ್ರ ಹೋಗಿ ಮಾಡಬೇಕು. ಇದಕ್ಕೆ ಡ್ರೋನ್ ಸ್ಪ್ರೇ ಬರುತ್ತೆ ಇವಾಗ, ಸೊ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಮೆಷಿನ್ ಮೂಲಕ ಔಷಧಿಯನ್ನು ಸ್ಪ್ರೇ ಮಾಡ್ಬೋದು. ಅದನ್ನು ನಾನು ಮೆಷಿನ್ ಮೂಲಕ ಸ್ಪ್ರೇ ಮಾಡುವಂಥದ್ದು. ಅದು ಪೆಟ್ರೋಲ್ ಆಪರೇಟೆಡ್ ಮೆಷಿನ್. ಅದನ್ನು ಸ್ವಲ್ಪ ದೂರದಿಂದನೇ ಅದನ್ನು ಸ್ಪ್ರೇ ಮಾಡ್ಬೋದು. ಸೊ ಅದು ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಭತ್ತದ ಕೊಯ್ಲಿಗೂ ಮೆಷಿನ್ಗಳು ಬರ್ತವಲ್ಲ, ನೀವು ಉಪಯೋಗ ಮಾಡಿಕೊಂಡಿದ್ದೀರಾ? ಹೌದು. ಭತ್ತದ ದೊಡ್ಡ ಜಮೀನು ಇದ್ದಾಗ, ಅಂದ್ರೆ 1 ಎಕರೆ, 2 ಎಕರೆ, 5 ಎಕರೆ, ಈ ತರ ಜಾಸ್ತಿ ಎಕರೆಗಟ್ಟಲೆ ಭತ್ತದ ಬೆಳೆ ಇದ್ದಾಗ ಯಂತ್ರಗಳನ್ನು ಬಳಸುವುದು ಅನುಕೂಲ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಹೋಗ್ಲಿಕ್ಕೆ ಅಷ್ಟೇ ದೊಡ್ಡ ದಾರಿ ಬೇಕು. ಮತ್ತೆ ಒಂದು ಕೆಲವೇ ಗಂಟೆಗಳಲ್ಲಿ ಎಕರೆಗಟ್ಟಲೆ ಜಾಗವನ್ನು ಅದು ಕೊಯ್ಲು ಮಾಡುತ್ತೆ. ಸೊ ಬಹಳ ಸಣ್ಣ ಜಮೀನವರಿಗೆ ಭತ್ತದ ಕೊಯ್ಲಿಗೆ ಯಂತ್ರಗಳನ್ನು ಅವಲಂಬಿಸಬೇಕಾದ ಅಗತ್ಯ ಇರುವುದಿಲ್ಲ. ದೊಡ್ಡ ಜಮೀನು ಎಕರೆಗಟ್ಟಲೆ ಇರುವಂತಹವರಿಗೆ ಯಂತ್ರದ ಮೂಲಕವೇ ಇವಾಗ ಎಲ್ಲಾ ಕಡೆಗಳಲ್ಲೂ ಕೊಯ್ಲಾಗುವಂಥದ್ದು. ಯುವಕರು ಕೃಷಿಗೆ ಬರುವಂತಹ ಸಾಧ್ಯತೆಗಳು ಈಗ ತುಂಬ ಕಡಿಮೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ? ಕೃಷಿ ಅಂತ ಹೇಳೋದು ಈಗ ಆಹಾರ ಬೆಳೆ ಮತ್ತೊಂದು ವಾಣಿಜ್ಯ ಬೆಳೆ ಎರಡಿದೆ. ಸೊ ಆಹಾರದ ಬೆಳೆಗೆ ದಿನಕ್ಕೆ ರೇಟ್ ಬಹಳ ಜಾಸ್ತಿ ಆಗ್ತಾ ಇದೆ. ಈಗ ತರಕಾರಿ ಇರ್ಬೋದು, ಬೇರೆ ಯಾವುದೇ ಆಹಾರ ಇರ್ಬೋದು, ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ಬೆಳೆಯೋರು ಕಡಿಮೆ ಆಗ್ತಾ ಇದೆ. ಸೊ ಇದು ರೇಟ್ ಇನ್ನು ದಿನ ಹೋದಾಗ ಇನ್ನೂ ಜಾಸ್ತಿ ಆಗುವುದಲ್ಲದೆ ಕಡಿಮೆ ಆಗುವಂಥ ಅಂಶ ಬಹಳ ಕಡಿಮೆ. ಇವಾಗ ರೈತರು ಅಲ್ಲದೆ ಯುವಕರು ಕೂಡ ಇದನ್ನು ಜಾಸ್ತಿ ಬೆಳೆದ್ರೆ ಇದನ್ನು ಕೂಡ ಲಾಭದಾಯಕವಾಗಿ ಮಾಡುವಂಥ ಅವಕಾಶಗಳು ಬಹಳವಾಗಿದೆ. ಸೊ ಈ ರೀತಿ ಮಾಡಿಕೊಂಡು ಬರೀ ಈ ಪಟ್ಟಣಗಳಿಗೆ ಹೋಗಿ ಯಾವುದೇ ಕೆಲಸಗಳು, ಅಲ್ಲಿಯ ಕೆಲಸದ ಒತ್ತಡ, ಅದೇ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ, ಈ ರೀತಿ ತುಂಬ ಒತ್ತಡಗಳು ಬರುತ್ತೆ ಅದರಲ್ಲಿ ಕೆಲಸದಲ್ಲಿ. ಅಲ್ಲಿಯ ಶ್ರಮ ಇಲ್ಲಿಯ ಶ್ರಮ ಕಂಪೇರ್ ಮಾಡಿದಾಗ ಈ ಕೃಷಿಯಲ್ಲಿ ಮಾಡಿದ ನೆಮ್ಮದಿ ಜಾಸ್ತಿ ಸಿಗ್ತಾ ಇದೆ. ಇದು ನನ್ನ ಅನುಭವ ಆಗಿರುವಂಥದ್ದು. ಅದೇ ರೀತಿ ಯುವಕರು ಈ ರೀತಿಯಾದ ಕೃಷಿಯನ್ನು ಮಾಡಿದರೆ ಅದರಲ್ಲಿ ಲಾಭದಾಯಕವಾಗಿ ನಾವು ಪೇಟೆಯಲ್ಲಿ ಏನು ನಾವು ಕೆಲಸವನ್ನು ಮಾಡಿ ನಮ್ಮ ದುಡಿಮೆ ಹಣ ಏನು ಗಳಿಸ್ತೀವಿ, ಸಂಬಳ ಏನು ಸಿಗುತ್ತೆ, ಅದಕ್ಕಿಂತ ಜಾಸ್ತಿಯಾಗಿ ಕೃಷಿಯಲ್ಲಿ ಗಳಿಸುವಂಥ ಅವಕಾಶ ಕೂಡ ಇದೆ. ಈಗ ಅಡಿಕೆ ಕೃಷಿಯಲ್ಲಿ ಯಾವ ರೀತಿ ನೀವು ಯಾಂತ್ರೀಕರಣವನ್ನು ಅಳವಡಿಸಿಕೊಂಡಿದ್ದೀರಿ? ಈಗ ಅಡಿಕೆ ಕೃಷಿಯಲ್ಲಿ ಮುಖ್ಯವಾಗಿ ಔಷಧಿ ಸ್ಪ್ರೇ ಮಾಡುವಂಥದ್ದು, ಅಲ್ಲದೆ ಅಡಿಕೆಯ ಕೊಯ್ಲು ಮಾಡುವಂಥದ್ದು. ಅಡಿಕೆ ಮರ ಹತ್ತಲಿಕ್ಕೆ ಮ್ಯಾನ್ಯುವಲ್ ಉಪಕರಣವೂ ಇದೆ. ಅಂದರೆ ಯಂತ್ರ ಇಲ್ಲದೆ
ಒಂದು ಉಪಕರಣದ ಮೂಲಕ ಮೇಲೆ ಹತ್ತುವಂಥದ್ದು ಇದೆ. ಅದೇ ರೀತಿ ಪೆಟ್ರೋಲ್ ಹಾಕಿ ಚಾಲನೆ ಮಾಡುವಂತಹ ಉಪಕರಣ ಕೂಡ ಇದೆ, ಅದನ್ನು ಟ್ರೀ ಸೈಕಲ್ ಅಂತ ಕರಿತೀವಿ. ಅದನ್ನು ಕೂಡ ಉಪಯೋಗ ಮಾಡಬಹುದು. ಅಡಿಕೆ ಮರದಲ್ಲಿ ಕಾಳುಮೆಣಸು ನಾಟಿ ಮಾಡಿಲ್ಲ ಅಂತಿದ್ರೆ ಸೊ ಅದಕ್ಕೆ ಟ್ರೀ ಸೈಕಲ್ನ ಮೂಲಕ ಒಂದು 10-20 ಸೆಕೆಂಡ್ನ ಒಳಗೆ ಒಂದು ಅಡಿಕೆ ಮರದ ತುದಿಗೆ ಕೂಡ ಹೋಗಿ ಇಳಿಬಹುದು. ಅಷ್ಟು ವೇಗವಾಗಿ ಹತ್ತಿ ಕೆಳಗೆ ಬರುವಂತ ಬಹಳ ಸುಲಭವಾದಂತ ಸೈಕಲ್ ರೀತಿಯ ಸೀಟ್ ಇದೆ. ಅದರಲ್ಲಿ ಎಕ್ಸಲೇಟರ್ ಇದೆ. ಅದನ್ನು ಕೊಟ್ಕೊಂಡು ಮೇಲೆ ಹೋಗಿ ಅಡಿಕೆ ಕೊಯ್ಲು, ಔಷಧಿ ಸ್ಪ್ರೇ ಇದನ್ನು ಮಾಡಿ ಕೆಳಗೆ ಬರಬಹುದು. ಅದು ಬಹಳ ಸೇಫ್ಟಿ ಇದರಲ್ಲಿ ಕೂಡ ಅದಕ್ಕೆ ಬೇಕಾದ ಲಾಕಿಂಗ್ ವ್ಯವಸ್ಥೆ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಉಪಯೋಗ ಮಾಡಿ ಬೇಗ ಕೆಲಸವನ್ನು ಮುಗಿಸ್ಬೋದು. ಅಡಿಕೆಗೆ ರೋಗ ಬರುವಂತ ಸಮಯದಲ್ಲಿ ಸಿಂಪರಣೆ ಮಾಡಲಿಕ್ಕೆ ಉಪಕರಣಗಳ ಮೂಲಕ ಮರ ಹತ್ತುವಂಥದ್ದು ಬಹಳ ಅನುಕೂಲವಾಗಿರುತ್ತೆ. ಮಳೆಗಾಲದಲ್ಲಿ ಕೂಡ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಅಡಿಕೆ ಮರ ಜಾರುವಂತ ಸಂದರ್ಭ ಇದೆ. ಅದರಲ್ಲಿ ಕೂಡ ಈ ಟ್ರೀ ಸೈಕಲ್ ಬಹಳ ಅನುಕೂಲಕರವಾಗಿ ಮೇಲೆ ಹೋಗುತ್ತೆ. ಜಾರುವಂತ ಯಾವುದೇ ಸಮಸ್ಯೆಗಳು ಅದರಲ್ಲಿ ಇಲ್ಲ. ಸೊ ಅದರಲ್ಲಿ ಹೋಗಿ ನಾವು ಔಷಧಿಯನ್ನು ಸ್ಪ್ರೇ ಮಾಡಿ ಬರ್ಬೋದು. ಅದೇ ರೀತಿ ತೆಂಗಿನ ಮರಕ್ಕೆ ಕೂಡ ಇದೇ ರೀತಿಯಾದ ಉಪಕರಣದಲ್ಲಿ ಹತ್ತುವಂತ ಟ್ರೀ ಸೈಕಲ್, ಮರ ಹತ್ತುವಂತ ಉಪಕರಣಗಳು ಬೇರೆ ಬೇರೆ ಮಾದರಿಯಲ್ಲಿ ಇದೆ. ಅದರಲ್ಲಿ ಕೆಲವು ಇದನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಅಡಿಕೆ ಕೊಯ್ಲೋತ್ತರವಾಗಿ ಅದನ್ನ ಸುಲಿಬೇಕು ಮಾರುಕಟ್ಟೆಗೆ ಕೊಡುವ ಮೊದಲು. ಸೊ ಆ ಸುಲಿಯುವಂತ ಇದಕ್ಕೆ ಲೇಬರ್ ಇದರಲ್ಲಿ ಗಂಟೆ ಲೆಕ್ಕದಲ್ಲಿ ಮಾಡಿಕೊಡ್ತಾರೆ. ಅದಕ್ಕೆ ಬಹಳ ಸಮಯ ತಗೊಳುತ್ತೆ. ಅದೇ ಯಂತ್ರಗಳ ಮೂಲಕ ಆದ್ರೆ 1 ಗಂಟೆಯಲ್ಲಿ ಕೆಲವು ಕ್ವಿಂಟಾಲ್ಗಳನ್ನ ಸುಲಿಲಿಕ್ಕೆ ಆಗ್ತದೆ. ಬೇರೆ ಬೇರೆ ಮಾದರಿಯಲ್ಲಿ ಅಡಿಕೆ ಸುಲಿಯುವಂತ ಉಪಕರಣಗಳು ಈಗ ಮಾರುಕಟ್ಟೆಯಲ್ಲಿ ಬಂದಿದೆ. ಈಗ ಕೆಂಪಡಿಕೆ ಸುಲಿಯುವಂತ ಉಪಕರಣದ ಸಾಗರ, ಶಿವಮೊಗ್ಗ ಈ ಭಾಗದಲ್ಲೆಲ್ಲ ಕೆಂಪಡಿಕೆಯನ್ನು ಸುಲಿಯುವಂಥದ್ದು. ಸೊ ಇದನ್ನು ಸುಲಿಯುವಂಥ ಮಿಷಿನ್ಗಳು ಬೇರೆ ರೀತಿಯಾದ ವಿಧಾನದಲ್ಲಿ ಅದರಲ್ಲಿರುವ ಬ್ಲೇಡ್, ಅದರಲ್ಲಿರುವಂಥ ಬೆಲ್ಟ್ಗಳ ಅದರ ಚಲನೆಯ ವಿಧಾನಗಳು ಬೇರೆ ರೀತಿ ಇರುತ್ತೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ಒಣಗಿದ ಅಡಿಕೆಯನ್ನು ಸುಲಿಯುವಂಥ ವಿಧಾನ. ಸೊ ಅದಕ್ಕೆ ಬೇಕಾದಂಥ ಮಿಷಿನ್ಗಳು ಬೇರೆ ಬೇರೆ ರೀತಿಯಾದಂಥ ಮಾಡೆಲ್ಗಳಲ್ಲಿ ಲಭ್ಯ ಇದೆ. ಒಂದು ಚಾನಲ್ ಅಲ್ಲಿ ಅಂದರೆ ಒಂದೊಂದೇ ಅಡಿಕೆ ಹೋಗುವಂಥದ್ದು, 2 ಲೈನಲ್ಲಿ ಅಡಿಕೆ ಹೋಗುವಂಥದ್ದು, 4, 8, 12 ಈ ರೀತಿ ಬೇರೆ ಬೇರೆ ಚಾನಲ್ಗಳಲ್ಲಿ ಅಡಿಕೆ ಮೆಷಿನ್ ಒಳಗಡೆ ಹೋಗಿ ಅಲ್ಲಿ ಸುಲಿದು ಅಡಿಕೆ ಬೇರೆ ಅದರ ಸಿಪ್ಪೆ ಬೇರೆ ಆಗಿ ಬರುವಂಥದ್ದು, ಧೂಳು ರಹಿತವಾಗಿ ಬರುವಂಥದ್ದು, ಈ ರೀತಿ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಮಾಡೆಲ್ಗಳಲ್ಲಿ ಮೆಷಿನ್ಗಳು ಬಂದಿದೆ. ಇದನ್ನು ಜಾಬ್ ವರ್ಕ್ ಮಾಡುವಂತ ತಂಡಗಳು ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿದೆ. ಸೊ ಅದನ್ನು ಕೂಡ ನಾವು ಉಪಯೋಗ ಮಾಡಬಹುದು. ಅದು ಗಂಟೆ ಲೆಕ್ಕದಲ್ಲಿ ಅವರ ಚಾರ್ಜ್ ಇರುತ್ತೆ. ಸೊ ಇದಕ್ಕೆ ಒಂದು 5 ಕಿಲೋ 10 ಕಿಲೋ ಈ ರೀತಿ ಕೊಟ್ಟರೆ ಅವರು ಬರಲಿಕ್ಕಿಲ್ಲ. ಅದಕ್ಕೆ ಕ್ವಿಂಟಾಲ್ ಗಟ್ಟಲೆ ನಾವು ಅಡಿಕೆಯನ್ನು ಒಂದೊಂದು ಗಂಟೆಯಲ್ಲಿ ಸುಲಿಯುವಂತ ಕಾರಣ ಒಂದು 5 ಕ್ವಿಂಟಾಲ್ 10 ಕ್ವಿಂಟಾಲ್ ಈ ರೀತಿ ಅಡಿಕೆಯನ್ನು ರೆಡಿ ಮಾಡಿಕೊಂಡು ಆ ತಂಡವನ್ನು ಕರೆದ್ರೆ ಅವರು ಸುಲಿದು ಬಹಳ ಬೇಗವಾಗಿ ಹೋಗ್ತದೆ. ಇದೊಂದು ಯಾಂತ್ರೀಕರಣದ ಬಹಳ ಒಳ್ಳೆಯ ಒಂದು ಉಪಯೋಗ. ಹಾಗೆ ಬೇಗ ಕೆಲಸ ಮಾಡಬಹುದು. ಅದೇ ರೀತಿ ಅದರ ಮೂಲಕ ನಾವು ಲಾಭವನ್ನು ಕೂಡ ಗಳಿಸಿಕೊಳ್ಬಹುದು. ಅಡಿಕೆಯ ಜೊತೆಗೆ ಉಪಬೆಳೆಯಾಗಿ ಕಾಳುಮೆಣಸನ್ನ ನಾವು ಬೆಳೀತಾ ಇದ್ದೇವೆ. ಸೊ ಅದರ ಕಾಳುಮೆಣಸನ್ನ ಕೊಯ್ಲೋತ್ತರವಾಗಿ ಒಣಗಿಸಿ ಆದ್ಮೇಲೆ ಅದನ್ನ ಬಿಡಿಸುವಂತದ್ದು, ಕೊಯ್ದ ತಕ್ಷಣ ಬಿಡಿಸುವಂತದ್ದು, ಈ ರೀತಿ ಅದಕ್ಕೆ ಉಪಕರಣಗಳು, ಯಂತ್ರಗಳು ಬರುತ್ತೆ. ಸಣ್ಣ ರೈತರಿಗೆ ಸಣ್ಣ ಮಿಷನ್ ಬರುತ್ತೆ, ದೊಡ್ಡ ಬೆಳೆಗಾರರಿಗೆ ದೊಡ್ಡ ರೀತಿಯ ಮಿಷನ್ಗಳು ಬರುತ್ತೆ. ಕಾಳು ಮೆಣಸನ್ನ ಅದನ್ನ ಮ್ಯಾನುವಲ್ ಆಗಿ ಕೈಯಲ್ಲಿ ಎತ್ಕೊಂಡು ಆ ಮಿಷನ್ ಒಳಗೆ ಹಾಕಿದ್ರೆ ಅದರ ಕಾಳು ಬೇರೆ, ಅದರ ಕಡ್ಡಿಗಳು ಬೇರೆ ಆಗಿ ಅದರಲ್ಲಿ ಬರುತ್ತೆ. ಆ ಬಂದಂತ ಕಾಳುಗಳನ್ನ ಅದರಲ್ಲಿ ಧೂಳಿನ ಅಂಶ ಇರುತ್ತೆ, ಆ ಧೂಳನ್ನು ಕೂಡ ಬೇರೆ ಮಾಡಿ ಬರೀ ಕಾಳುಮೆಣಸು ಮಾತ್ರ ಧೂಳು ರಹಿತವಾಗಿ ಮಾಡ್ಲಿಕ್ಕೆ ಅದಕ್ಕೆ ಕೂಡ ಒಂದು ಮಿಷನ್ ಈಗ ಆಲ್ರೆಡಿ ಬಂದಿದ್ದಾರೆ, ಉಪಯೋಗ ಕೂಡ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಬಹಳ ವೇಗವಾಗಿ ಕಾಳುಮೆಣಸನ್ನ ಸ್ವಚ್ಛ ಮಾಡಬಹುದು. ಸ್ವಚ್ಛ ಮಾಡಿದ ನಂತರ ಅದನ್ನ ಬಿಸಿಲಿಗೆ ಹಾಕಿ ಒಣಗಿಸಿ ಅದನ್ನ ಶೇಖರಣೆ ಮಾಡಿ ಅದನ್ನ ಬೇಕಾದಾಗ 1 ವರ್ಷ 2 ವರ್ಷ ನಂತರ ಕೂಡ ಅದನ್ನ ಮಾರಾಟ ಮಾಡಿ ಲಾಭ ಗಳಿಸಬಹುದು. ಈಗ ಈ ಯಂತ್ರೋಪಕರಣಗಳ ಬಳಕೆಯಲ್ಲಿ ರೈತರು ಎದುರಿಸುವಂತಹ ಸವಾಲುಗಳು ಯಾವುವು? ಈ ಯಂತ್ರಗಳಂತ ಹೇಳಿದಾಗ ಅದರಲ್ಲಿ ಮೇಂಟೆನೆನ್ಸ್ ಬಂದೇ ಬರುತ್ತೆ. ಅದಕ್ಕೆ ಪ್ರತಿದಿನ ಈಗ ಉಪಯೋಗ ಮಾಡಿ ಅದರಲ್ಲಿರುವಂತಹ ಪೆಟ್ರೋಲ್ ಡೀಸೆಲ್ ಏನಿದೆ ಅದನ್ನ ಖಾಲಿ ಮಾಡಿ, ಟ್ಯಾಂಕ್ ಅನ್ನು ಖಾಲಿ ಮಾಡಿ ಇಡಬೇಕಾಗತ್ತೆ. ಇಲ್ಲಾಂದ್ರೆ ಮರುದಿನ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಆ ಮೆಷಿನ್ ಸ್ಟಾರ್ಟ್ ಆಗ್ಲಿಕ್ಕಿಲ್ಲ. ಸೊ ಪ್ರತಿದಿನ ಪೆಟ್ರೋಲ್ ಅನ್ನ ಖಾಲಿ ಮಾಡಿ ಇಡುವಂತದ್ದು. ಆಮೇಲೆ ಉಪಯೋಗ ಆದ್ಮೇಲೆ ಉಪಯೋಗಕ್ಕಿಂತ ಮೊದಲು ಅದಕ್ಕೆ ಗ್ರೀಸ್ ಎಲ್ಲ ಏನು ಹಾಕ್ಬೇಕು, ಆಯಿಲ್ ಏನು ಹಾಕ್ಬೇಕು, ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಆ ಯಂತ್ರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದರ ಬೆಲ್ಟ್ ಗಳನ್ನೆಲ್ಲ ಚೆಕ್ ಮಾಡಿಕೊಂಡು ಇರ್ಬೇಕಾಗುತ್ತೆ. ಬೆಲ್ಟ್ ಗಳೇನಾದ್ರೂ ಹರಿದು ಹೋಗಿದ್ರೆ ಅಥವಾ ಅದರ ನೂಲುಗಳು ಎದ್ದಿದ್ರೆ ಸೊ ಅದನ್ನ ಬದಲಿಸಿ ಬೇರೆ ಬೆಲ್ಟ್ ಗಳನ್ನ ಹಾಕ್ಬೇಕು. ಸೊ ಈ ರೀತಿಯಾಗಿ
ಅದರ ಮೇಂಟೆನೆನ್ಸ್ ಕೂಡ ಆವಾಗ ಮಾಡಬೇಕು. ಪ್ರತಿ ಸಲ ಉಪಯೋಗ ಮಾಡುವಾಗ ಯಂತ್ರಗಳನ್ನ ಪರಿಶೀಲನೆ ಮಾಡಬೇಕು, ಅದರ ಮೇಂಟೆನೆನ್ಸ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಈಗ ನಾವು ಕೆಲವು ಮಾಧ್ಯಮಗಳ ಮೂಲಕ ಎಲ್ಲ ವಿದೇಶದಲ್ಲೆಲ್ಲ ಹೆಚ್ಚಿನ ಯಂತ್ರೋಪಕರಣಗಳ ಬಳಕೆಯನ್ನು ಕೃಷಿಯಲ್ಲಿ ಉಪಯೋಗಿಸುವಂಥದ್ದನ್ನು ನಾವು ಕಾಣ್ತೇವೆ. ಈಗ ಅದೇ ಥರ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿಯೂ ನಾವು ಅದರ ಬಳಕೆಗಳನ್ನು ಮಾಡಬಹುದು, ಅದನ್ನು ತರಿಸುವಂಥ ಸಾಧ್ಯತೆಗಳು ಇವೆಯಾ, ಹೇಗೆ ನಿಮ್ಮ ಪ್ರಕಾರ? ವಿದೇಶಗಳಲ್ಲಿ ದೊಡ್ಡ ಬೆಳೆಗಾರರು ಹಾಗೂ ಸಣ್ಣ ಬೆಳೆಗಾರರು ಬೇರೆ ಬೇರೆ ರೀತಿಯಾದಂತಹ ಆಧುನಿಕ ಉಪಕರಣಗಳನ್ನ ಈಗ ಉಪಯೋಗ ಮಾಡ್ತಾ ಇದ್ದಾರೆ ಈ ಕೃಷಿಯಲ್ಲಿ. ಈ ಉಪಕರಣಗಳನ್ನು ಯಂತ್ರಗಳನ್ನು ನಾವು ತರಿಸಬಹುದು. ನಮ್ಮ ಗೌರ್ಮೆಂಟ್ ಅದಕ್ಕೆ ಇಂಪೋರ್ಟ್ ಡ್ಯೂಟಿ ಅಂತ ಏನು ಹಾಕ್ತಾರೆ, ಸೊ ಅದು ಸ್ವಲ್ಪ ಜಾಸ್ತಿ ಇದೆ. ಸೊ ಅದರಿಂದ ಇಲ್ಲಿಗೆ ತರುವಾಗ ನಮಗೆ ಸಿಕ್ಕಾಪಟ್ಟೆ ಅದರ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಖರ್ಚು ಜಾಸ್ತಿ. ಆದರೆ ನಮ್ಮ ಸರ್ಕಾರಕ್ಕೊಂದು ನಮ್ಮ ರೈತರ ಕಡೆಯಿಂದ ಬೇಡಿಕೆ ಅಂದರೆ ಈ ಕೃಷಿ ಉಪಕರಣಗಳ ಇಂಪೋರ್ಟ್ ಮಾಡುವಾಗ ಅದಕ್ಕೆ ಆದಷ್ಟು ಕಡಿಮೆ ಟ್ಯಾಕ್ಸ್ ಅನ್ನು ಹಾಕಿದ್ರೆ ನಮಗೆ ಅದನ್ನು ಅಳವಡಿಸಿಕೊಂಡು ಜಾಸ್ತಿ ಉತ್ಪಾದನೆಯನ್ನು ಮಾಡಿ ಅದರಿಂದ ಗೌರ್ಮೆಂಟ್ಗೆ ಕೂಡ ಇಂಡೈರೆಕ್ಟ್ ಆಗಿ ಅದರಿಂದ ಬೆನಿಫಿಟ್ ಇದೆ. ಅಂದ್ರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಕಲೆಕ್ಟ್ ಆಗುತ್ತೆ, ಈ ರೀತಿಯಾದಂತ ಇದೆ, ಜಾಸ್ತಿ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಜಾಸ್ತಿ ಆದಷ್ಟು ಒಟ್ಟಿನಲ್ಲಿ ದೇಶಕ್ಕೆ ಅದು ಒಳ್ಳೆದು ಆಗುವಂಥದ್ದು. ಸೊ ಆ ರೀತಿ ಆ ಉಪಕರಣ ಇಲ್ಲಿ ತರಿಸಿ ವೇಗವಾಗಿ ಕೆಲಸಗಳನ್ನು ಮಾಡುವಂಥದ್ದು, ಪರಿಣಾಮಕಾರಿಯಾಗಿ ಕೃಷಿಯನ್ನು ಬೆಳೆಯುವಂಥದ್ದು. ಸೊ ಈ ರೀತಿಯಾದ ಮಾಡಲಿಕ್ಕೆ ಆ ಯಂತ್ರಗಳನ್ನು ಬಳಕೆ ಮಾಡಬಹುದು. ಈಗ ನಮ್ಮ ಕೇಳುಗರಿಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ನಿಮ್ಮ ಫೋನ್ ನಂಬರನ್ನು ಕೊಡಬಹುದಾ? 9844976402. ಹಾಗೆ ಇನ್ನೊಂದು ನಂಬರು 9484851339. ಇದರಲ್ಲಿ ನನ್ನನ್ನು ಸಂಪರ್ಕ ಮಾಡಬಹುದು. ಕೃಷಿಯಲ್ಲಿ ಯಾಂತ್ರೀಕರಣವು ಅನಿವಾರ್ಯವಾಗಿದೆ. ಹೊಸ ತಂತ್ರಜ್ಞಾನಗಳನ್ನು ಜವಾಬ್ದಾರಿಯೊಂದಿಗೆ ಬಳಸಿಕೊಂಡ್ರೆ ಕೃಷಿ ಲಾಭದಾಯಕವಾಗಬಹುದು ಅಂತ ನೀವು ತಿಳಿಸಿಕೊಟ್ರಿ ಸರ್. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಕುರಿತು ಪುತ್ತೂರಿನ ಅವಿನಾಶ್ ಮಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.